ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ 24 ಮತ್ತು 25 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಮೊದಲನೇ ಪ್ರಶ್ನೆ, ಕ್ವಾಡ್ನ ರಾಷ್ಟ್ರಗಳು ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಮೇಲಿನ ಎಲ್ಲವು. ಈ ಕ್ವಾಡ್ನ ರಾಷ್ಟ್ರಗಳು ಯಾವ್ಯಾವ ಅಂದರೆ ಅಮೇರಿಕ ಆಗಿರ್ಬೋದು, ಭಾರತ, ಆಸ್ಟ್ರೇಲಿಯಾ. ಇವು ಕ್ವಾಡ್ನ ಪ್ರಮುಖ ರಾಷ್ಟ್ರಗಳಾಗಿವೆ. ಇದರ ಬಗ್ಗೆ ನೋಡೋದಾದರೆ 2025 ಅಂದರೆ ಈ ವರ್ಷದ ನಡೆಯಲಿರುವ ಕ್ವಾಡ್ನ ನಾಯಕತ್ವವನ್ನು ಶೃಂಗಸಭೆ ಆತಿಥ್ಯವನ್ನು ಭಾರತ ವಹಿಸಿಕೊಳ್ಳಲಿದೆ ಎಂದು ಈ ಶೃಂಗಸಭೆ ವರ್ಷದಾದ್ಯಂತಕ್ಕೆ ನಡೆಯಲಿದೆ. ಅಂದರೆ 2025 ಕ್ವಾಡ್ನ ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂದರೆ ಭಾರತದಲ್ಲಿ ನಡೆಯಲಿದೆ. ಈ ವರ್ಷದಾದ್ಯಂತಕ್ಕೆ ಇದು ಕ್ವಾಡ್ನ ಶೃಂಗಸಭೆಯನ್ನು ನಡೆಸಲಾಗುತ್ತದೆ ಭಾರತದಲ್ಲಿ. 2025 ಕ್ವಾಡ್ನ ಶೃಂಗಸಭೆ ನೋಡಿ. ಇದರಲ್ಲಿ ಯಾವ್ಯಾವ ದೇಶ ಇದೆ ಅಂದರೆ ಅಮೆರಿಕ, ಭಾರತ, ಆಸ್ಟ್ರೇಲಿಯಾ ಹಾಗೂ ಜಪಾನ್ ದೇಶಗಳು ಕ್ವಾಡ್ನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ನೋಡಿ. ಎಷ್ಟಂದರೆ 4 ಒಟ್ಟು. ಅಮೆರಿಕ, ಭಾರತ, ಜಪಾನ್, ಆಸ್ಟ್ರೇಲಿಯಾ ಈ 4 ದೇಶಗಳು ಕ್ವಾಡ್ನ ರಾಷ್ಟ್ರಗಳಾಗಿವೆ. 2025 ಕ್ವಾಡ್ನ ಶೃಂಗಸಭೆಯಲ್ಲಿ ನಡೆಯಲಿದೆ ಅಂದರೆ ಭಾರತ ದೇಶದಲ್ಲಿ ನಡೆಯಲಿದೆ. ಈ ಕ್ವಾಡ್ ದೇಶದ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆ ಆದದ್ದು 2007 ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಸದಸ್ಯ ರಾಷ್ಟ್ರಗಳಿಗೆ ನೋಡಿದ ಹಾಗೆ ಆಸ್ಟ್ರೇಲಿಯಾ, ಭಾರತ, ಜಪಾನ್, ಅಮೆರಿಕ. ಅದೇ ರೀತಿಯಾಗಿ ಈ 4 ರಾಷ್ಟ್ರಗಳು ಏನಂದರೆ ಮಲಬಾರ್ ಸಮರಾಭ್ಯಾಸವನ್ನು ನಡೆಸುತ್ತವೆ ಅಂತ ನಾವು ಹೇಳ್ತೀವಿ. ಯಾವುದು ಮಲಬಾರ್ ಸಮರಾಭ್ಯಾಸ ನಡೆಸುವಂಥ ದೇಶಗಳು ಯಾವಂದರೆ ಈ ಕ್ವಾಡ್ನ ರಾಷ್ಟ್ರಗಳಾಗಿವೆ ನೋಡಿ. ಆಸ್ಟ್ರೇಲಿಯಾ, ಭಾರತ, ಜಪಾನ್, ಅಮೆರಿಕ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಸಂಭವ ಎಂಬುದು ಒಂದು ಅಂತ ಕೇಳಲಾಗಿದೆ ನೋಡಿ. ಪ್ರಶ್ನೆ ಸಂಭವ ಎಂಬುದು ಏನಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಂಭವ ಎಂಬುದು ಒಂದು ಸ್ಮಾರ್ಟ್ಫೋನ್ ಆಗಿದೆ ನೋಡಿ. ಸೈನಿಕರೇ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸೈನಿಕರಿಗೆ ಸುರಕ್ಷಿತವಾಗಿರಲು ಈ ಸಂಭವ ಎಂಬ ಸ್ಮಾರ್ಟ್ಫೋನನ್ನು ನೀಡಲಾಗಿದೆ ನೋಡಿ ಭಾರತದ ಸೈನಿಕರಿಗೆ ಅವರ ಸಂವಹನಕ್ಕಾಗಿ. ಇದರ ಬಗ್ಗೆ ನೋಡೋದಾದರೆ ಸುರಕ್ಷಿತ ಸಂವಹನಕ್ಕಾಗಿ ಭಾರತೀಯ ಸೇನೆಯ ತನ್ನದೇ ಆದ ವಾಟ್ಸಪ್ ಮತ್ತು ಇತರ ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಸ್ಮಾರ್ಟ್ಫೋನನ್ನು ಬಳಸುತ್ತಿದೆ ಸೈನಿಕರಿಗೆ. ಇದರಿಂದ ಭಾರತೀಯ ಸೇನೆಯು ಸೂಕ್ಷ್ಮ ಮಾಹಿತಿ ಮತ್ತು ಪ್ರಮುಖ ದಾಖಲೆಗಳ ಸೋರಿಕೆಯಾಗುವುದನ್ನು ನಿಯಂತ್ರಿಸಬಹುದು ಮತ್ತು ಇದನ್ನು ನಿರೀಕ್ಷಿಸಲಾಗಿದೆ. ಅಂದರೆ ಸೂಕ್ಷ್ಮವಾಗಿ ಏನಂದರೆ ದಾಖಲೆಯನ್ನು ಸೋರಿಕೆ ಆಗಲಾರ್ದಂಗೆ ತಡೆಯೋಕ್ಕೆ ಈ ಸ್ಮಾರ್ಟ್ಫೋನನ್ನು ಜಾರಿಗೊಳಿಸಲಾಗಿದೆ. ಇದು ದೇಶದ ಸೈನಿಕರಿಗೆ ನೀಡಲಾಗುತ್ತದೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಚೀನಾದೊಂದಿಗಿನ ಗಡಿ ಮಾತುಕತೆಯ ಸಮಯದಲ್ಲಿ ಭಾರತೀಯ ಸೇನೆಯು ಸುರಕ್ಷಿತ ಸಂವಹನಕ್ಕಾಗಿ ಸಂಭವ್ ಅಂದರೆ ಏನಂದರೆ ಸೆಕ್ಯೂರ್ ಆರ್ಮಿ ಮೊಬೈಲ್ ಭಾರತ್ ಮಿಷನ್ ವರ್ಷನ್ ಅಂತ ಹೇಳ್ತೀವಿ ನಾವು. ಇದು ಸ್ಮಾರ್ಟ್ಫೋನ್ಗಳನ್ನು ಬಳಸಲು ಆರಂಭಿಸಿತು. ಯಾವಾಗಂದರೆ ಚೀನಾ ಜೊತೆಗೆ ಮಾತುಕತೆ ಆಡುವ ಸಂದರ್ಭದಲ್ಲಿ ಹೋದ ವರ್ಷ 2023 ಈ ಸಂಭವ ಎನ್ನುವುದು ಸ್ಮಾರ್ಟ್ಫೋನನ್ನು ಬಳಸುತ್ತಿದೆ ನಮ್ಮ ಭಾರತೀಯ ದೇಶದ ಸೈನಿಕರು. ಸಂಭವ ಎಂಬುದೇನೆಂದರೆ ಸೆಕ್ಯೂರ್ ಆರ್ಮಿ ಮೊಬೈಲ್ ಭಾರತ್ ವರ್ಷನ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ ನೋಡಿ. ಅದೇ ರೀತಿಯಾಗಿ ಈ ಸಂಭವ ಸ್ಮಾರ್ಟ್ಫೋನ್ ಬಗ್ಗೆ ನೋಡೋದಾದರೆ ಈ ಸಂಭವ ಸ್ಮಾರ್ಟ್ಫೋನ್ ಭಾರತೀಯ ಸೇನೆಗಾಗಿ ವಿನ್ಯಾಸಗೊಳಿಸಲಾದ ಸುರಕ್ಷಿತ ಫೋನ್ ಇದಾಗಿದೆ. ಇದೊಂದು ಭಾರತೀಯ ಸೈನಿಕರಿಗಾಗಿ ಇದು ಅಭಿವೃದ್ಧಿ ಮಾಡಿದಂಥ ಸುರಕ್ಷಿತ ಮೊಬೈಲ್ ಆಗಿದೆ ನೋಡಿ. ಇದನ್ನು ಭಾರತೀಯ ಸೇನೆಯ ಸುರಕ್ಷಿತ ಸಂವಹನ ಸಾಧನವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಆಧುನಿಕ 5G ತಂತ್ರಜ್ಞಾನ ಹಾಗೂ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ನಂಥ ವೈಶಿಷ್ಟ್ಯತೆಗಳನ್ನು ಈ ಸ್ಮಾರ್ಟ್ಫೋನ್ ನಿರ್ಣಾಯಕ ಮತ್ತು ಸೂಕ್ಷ್ಮ ಡೇಟಾ ಸೋರಿಕೆಯಾಗದಂತೆ ರಕ್ಷಿಸಲು ಇದು ಸಹಾಯಕ ಮಾಡುತ್ತದೆ. ಇದೇನೆಂದರೆ 5Gಯನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನನ್ನು ಕೂಡ ಇದು ಒಳಗೊಂಡಿದೆ. ಯಾವುದು ಸ್ಮಾರ್ಟ್ಫೋನ್ ಸಂಭವ ಎನ್ನುವ ಸ್ಮಾರ್ಟ್ಫೋನ್. ಇದು ಭಾರತೀಯ ಸೈನಿಕರಿಗಾಗಿ ಅಭಿವೃದ್ಧಿಪಡಿಸಿದಂಥ ಒಂದು ಪ್ರಮುಖವಾದ ಸ್ಮಾರ್ಟ್ಫೋನ್ ಆಗಿದೆ ನೋಡಿ ಸಂಭವ. ಇದರ ಬಗ್ಗೆ ಫುಲ್ ಮಾಹಿತಿಯನ್ನು ನೀವೇನಾದರೂ ಪಡೆದುಕೊಂಡಿದ್ದರೆ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೇಗನೆ ಒಂದು ಲೈಕ್ ಕೊಡಿ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಯೂರೋಡ್ರೋಮ್ ಕಾರ್ಯವನ್ನು ವೀಕ್ಷಕ ರಾಷ್ಟ್ರವಾಗಿ ಸೇರಿದ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳು ಯಾವ್ಯಾವ ಅಂತ ಕೇಳಲಾಗಿದೆ ನೋಡಿ. ಯೂರೋಡ್ರೋಮ್ ಕಾರ್ಯಕ್ರಮವನ್ನು ವೀಕ್ಷಕ ರಾಷ್ಟ್ರಗಳಾಗಿ ಸೇರಿದ
ಏಷ್ಯಾ ಪೆಸಿಫಿಕ್ ರಾಷ್ಟ್ರ ಯಾವ್ಯಾವ ಅಂತ ಪ್ರಶ್ನೆ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, 1 ಮತ್ತು 2. ಭಾರತ ಮತ್ತು ಜಪಾನ್ ದೇಶಗಳು ಈ ವೀಕ್ಷಕ ರಾಷ್ಟ್ರಗಳಾಗಿ ಯೂರೋಡ್ರೋಮ್ನಲ್ಲಿ ಕಾರ್ಯನಿರ್ವಹಿಸ್ತಿವೆ. ಇದರ ಬಗ್ಗೆ ನೋಡೋದಾದರೆ ಭಾರತವು ಇತ್ತೀಚೆಗೆ ಯೂರೋಡ್ರೋನ್ ಕಾರ್ಯಕ್ರಮವನ್ನು ವೀಕ್ಷಕ ರಾಷ್ಟ್ರವಾಗಿ ಸೇರಿಕೊಂಡಿದೆ. ಇತ್ತೀಚೆಗೆ ಭಾರತ ದೇಶ ಸೇರಿಕೊಂಡಿದೆ. ಜಪಾನ್ನ ನಂತರ ಅಂಥ ಸ್ಥಾನಮಾನವನ್ನು ಪಡೆದ ಎರಡನೇ ಏಷ್ಯಾ ಪೆಸಿಫಿಕ್ ದೇಶವಾಗಿ ಭಾರತ ಹೊರಹೊಮ್ಮಿದೆ ಅಂತ ನಾವು ಹೇಳ್ತೀವಿ. ಭಾರತ ದೇಶ ಜಪಾನ್ ದೇಶದ ನಂತರ 2ನೇ ದೇಶವಾಗಿದೆ ನೋಡಿ, ಏಷ್ಯಾ ಪೆಸಿಫಿಕ್ ದೇಶ ಯೂರೋಕ್ರೋಮ್ನಲ್ಲಿ. ಯೂರೋಡ್ರೋನ್ ಪ್ರೋಗ್ರಾಮ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಯೂರೋಡ್ರೋನ್ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ನೋಡೋದಾದರೆ ಫ್ರಾನ್ಸ್, ಜರ್ಮನಿ, ಸ್ಪೇನ್ ಮತ್ತು ಇಟಲಿಯನ್ನು ಒಳಗೊಂಡ 4 ರಾಷ್ಟ್ರಗಳ ಉಪಕ್ರಮವಾಗಿದೆ. ಇದೊಂದು ಯಾವ್ಯಾವ ದೇಶ ಅಂದರೆ ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ, ಸ್ಪೇನ್, ಇಟಲಿ, ಈ 4 ದೇಶಗಳು ಇದರ ಉಪಕ್ರಮವಾಗಿದೆ. ಇದು ಬಾನ್ ಮೂಲದ OCCAC ಇದರ ಕಾರ್ಯವನ್ನು ನಿರ್ವಹಿಸುತ್ತದೆ. ಆರ್ಗನೈಜೇಷನ್ ಫಾರ್ ಜಾಯಿಂಟ್ ಅರೇಂಜ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ನೋಡಿ, ಕಾರ್ಪೊರೇಷನ್ OCCAC ಅಂದರೆ. ಇದನ್ನು 2016ರಲ್ಲಿ ಪ್ರಾರಂಭವನ್ನು ಮಾಡಲಾಗುತ್ತದೆ. ಏನು, ಯೂರೋಡ್ರೋನ್ ಪ್ರೋಗ್ರಾಮನ್ನು 2016ರಲ್ಲಿ ಪ್ರಾರಂಭಿಸಲಾಗುತ್ತದೆ ನೋಡಿ. ಈ ಯೂರೋಡ್ರೋನ್ ಬಗ್ಗೆ ನೋಡೋದಾದರೆ ಇದೊಂದು ರಿಮೋಟ್ ಪೈಲಟ್ ವಿಮಾನ ವ್ಯವಸ್ಥೆಯಾಗಿದ್ದು ಕಣ್ಗಾವಲು, ಕಡಲ ಮೇಲ್ವಿಚಾರಣೆ ಮತ್ತು ಜಲಾಂತರ್ಗಾಮಿ ವಿರೋಧಿ ಯುದ್ಧವನ್ನು ಒಳಗೊಂಡಂತೆ ದೀರ್ಘ ಸಹಿಷ್ಣುತೆಯ ಕಾರ್ಯಾಚರಣೆಗಳಿಗೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಯೂರೋಡ್ರೋನ್ ಬಗ್ಗೆ ಇದೆ ನೋಡಿ, ಇದೊಂದು ಕಣ್ಗಾವಲು ಮಾಡೋದಾಗಿದೆ ಅಥವಾ ಕಡಲು ಮೇಲ್ವಿಚಾರಣೆ ಮಾಡುವುದಾಗಿದೆ. ಜಲಾಂತರ್ಗಾಮಿ ವಿರೋಧಿ ಯುದ್ಧವನ್ನು ಒಳಗೊಂಡಂತೆ ದೀರ್ಘ ಸಹಿಷ್ಣುತೆ ಕಾರ್ಯಗಳಿಗೆ ಇದನ್ನು ಬಳಕೆಯನ್ನು ಮಾಡುತ್ತಾರೆ. ಯೂರೋಡ್ರೋನನ್ನು ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇದು ಒಂದು ಎಂಜಿನ್ ಸೆಟಪ್ ಅನ್ನು ಕೂಡ ಇದು ಒಳಗೊಂಡಿದೆ. ಯೂರೋಡ್ರೋನ್ ಏನಪ್ಪ ಅಂತಂದರೆ ಎಂಜಿನ್ ಸೆಟಪ್ಪನ್ನು ಕೂಡ ಒಳಗೊಂಡಿದೆ ಅಂತ ಹೇಳುತ್ತೀವಿ ನಾವು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಫಾರ್ವರ್ಡ್ ಬ್ಲಾಕ್ ಸಂಸ್ಥೆಯನ್ನು ಯಾರು ಸ್ಥಾಪನೆ ಮಾಡಿದರು? ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದೆ ನೋಡಿ. ಫಾರ್ವರ್ಡ್ ಬ್ಲಾಕನ್ನು ಸಂಸ್ಥೆಯನ್ನು ಯಾರು ಸ್ಥಾಪನೆ ಮಾಡಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸುಭಾಷ್ ಚಂದ್ರ ಬೋಸ್ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ನೋಡಿ. ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ ಮಾಡಿದವರು ಯಾರಂದರೆ ಸುಭಾಷ್ ಚಂದ್ರ ಬೋಸ್ ಅವರು. ಯಾಕಪ್ಪ ಈ ಪ್ರಶ್ನೆಗಳಾಯ್ತು ಅಂದರೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರಕ್ಕೆ ಸಾಂಸ್ಥಿಕ ವಿಭಾಗದಲ್ಲಿ 2025ರ ಪ್ರತಿಷ್ಠಿತ ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ ನೀಡಲಾಗಿದೆ. ಈ ಸಂಸ್ಥೆಗೆ ಏನಂದರೆ ಈ ಸುಭಾಷ್ ಚಂದ್ರ ಬೋಸ್ ಅವರ ಆಪ್ತ ಪ್ರಬಂಧನ್ ಪುರಸ್ಕಾರವನ್ನು ನೀಡಲಾಗಿದೆ. ಯಾವ ಸಂಸ್ಥೆಗೆ ಅಂದರೆ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆ ಕೇಂದ್ರಕ್ಕೆ. ಇದನ್ನು ಏನಂತಾರಂದರೆ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಅಂತ ಕರೆಯುತ್ತಾರೆ. ಇದಕ್ಕೆ ಈ ಸಂಸ್ಥೆಗೆ ನೀಡಲಾಗಿದೆ. ಅಂದರೆ ಈ ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧ ಪುರಸ್ಕಾರ ಯಾವ್ಯಾವ ಭಾಗದಲ್ಲಿ ನೀಡ್ತಾರೆ ಅಂದರೆ ಒಂದು ಸಂಸ್ಥೆಗಳು ನೀಡ್ತಾರೆ ಮತ್ತು ಪ್ರಮುಖ ವ್ಯಕ್ತಿಗಳು ಕೂಡ ಇದನ್ನು ನೀಡುತ್ತಾರೆ. ಇದು ಈಗ ಸಂಸ್ಥೆಗೆ ನೀಡಿದ್ದಾರೆ ನೋಡಿ. ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷಿಯನ್ ಇನ್ಫಾರ್ಮೇಷನ್ ಸರ್ವಿಸ್ಗೆ ಈ ಎಂಬ ಸಂಸ್ಥೆಗೆ ಇದನ್ನು ನೀಡಲಾಗಿದೆ. ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರದ ಬಗ್ಗೆ ನೋಡೋಣ ಮಾಹಿತಿ. ವಿಪತ್ತು ನಿರ್ವಹಣೆ ಕ್ಷೇತ್ರದಲ್ಲಿ ಭಾರತದಲ್ಲಿನ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಸಲ್ಲಿಸಿದ ಅಮೂಲ್ಯ ಕೊಡುಗೆ ಮತ್ತು ನಿಸ್ವಾರ್ಥ ಸೇವೆಗಳನ್ನು ಗುರುತಿಸಲು ಇದನ್ನು ನೀಡಲಾಗುತ್ತದೆ. ಈ ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ ಸಂಸ್ಥೆ ಮತ್ತು ಪ್ರಮುಖ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಈಗ ಅದನ್ನು ಈ ಸಂಸ್ಥೆ ಪಡೆದುಕೊಂಡಿದೆ. ಪ್ರಶಸ್ತಿಯನ್ನು ಪ್ರತಿ ವರ್ಷ ಜನವರಿ 23ನೇ ತಾರೀಕು ನೀಡಲಾಗುತ್ತದೆ. ಯಾಕಪ್ಪ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಜನನವಾದ ದಿನವಾಗಿದೆ ಜನವರಿ 23. ಇದು ಸಂಸ್ಥೆಯು ಸಾಧನೆಗಾಗಿ 51 ಲಕ್ಷ ನಗದು ಬಹುಮಾನವನ್ನು ಹೊಂದಿದೆ. ಜೊತೆಗೆ ಒಬ್ಬ ವ್ಯಕ್ತಿಯ ಸಾಧನೆಗಾಗಿ 5 ಲಕ್ಷ ರೂಪಾಯಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂದರೆ ಸಂಸ್ಥೆಯನ್ನು ನೀಡೋದಾದರೆ 51 ಲಕ್ಷ ರೂಪಾಯಿ ಬಹುಮಾನವನ್ನು ನೀಡುತ್ತಾರೆ. ಅದೇ ವ್ಯಕ್ತಿಗಾದರೆ 5 ಲಕ್ಷ ಮತ್ತು ಪ್ರಮಾಣ ವಚನ ಜೊತೆಗೆ ಪ್ರಮಾಣ ಪತ್ರವನ್ನು ನೀಡುತ್ತಾರೆ ಅಂತ ಹೇಳ್ತಾರೆ. ಪ್ರಮಾಣ ಪತ್ರ ನೀಡುತ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ವಿಶ್ವ ಹಿಮನದಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ವಿಶ್ವ ಹಿಮನದಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಾರ್ಚ್ 21ನೇ ತಾರೀಕು
ವಿಶ್ವ ಹಿಮ ನದಿ ದಿನವನ್ನು ಆಚರಿಸಲಾಗುತ್ತದೆ ನೋಡಿ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ನ್ಯೂಸಲ್ಲಿ ಕೊಟ್ಟಿತ್ತು. ಯುನೆಸ್ಕೋ ಮತ್ತು ವಿಶ್ವ ಹವಾಮಾನ ಸಂಸ್ಥೆ WMO ಅಂತೀವಿ ಇದನ್ನು ಜಂಟಿಯಾಗಿ 2025 ಅಂತಾರಾಷ್ಟ್ರೀಯ ಹಿಮ ನದಿಗಳ ಸಂರಕ್ಷಣೆ ವರ್ಷ ಎಂದು ಘೋಷಣೆಯನ್ನು ಮಾಡಿವೆ. ಯಾವ್ಯಾವು ಅಂದರೆ ಯುನೆಸ್ಕೋ ಮತ್ತು ವಿಶ್ವ ಹವಾಮಾನ ಸಂಸ್ಥೆಯನ್ನು ಮಾಡಿದವು. ಅಂದರೆ 2025 ವರ್ಷವನ್ನು ಅಂತಾರಾಷ್ಟ್ರೀಯ ಹಿಮ ನದಿಗಳ ಸಂರಕ್ಷಣೆ ವರ್ಷವೆಂದು ಘೋಷಣೆಯನ್ನು ನೀಡಿವೆ. ಯುನೈಟೆಡ್ ನೇಷನ್ ಅಂತ ಹೇಳ್ತೀವಿ. ಇದು ಮಾರ್ಚ್ 21 ಹಿಮ ನದಿಗಳ ಸಂರಕ್ಷಣೆ ಅಂತಾರಾಷ್ಟ್ರೀಯ ದಿನ ಅಥವಾ ವಿಶ್ವ ಗ್ಲೇಸಿಯರ್ ದಿನ ಎಂದು ಹೊರತುಪಡಿಸಲಾಗಿದೆ. ಯಾವಾಗ? ಮಾರ್ಚ್ 21 ವಿಶ್ವ ಹಿಮ ನದಿಗಳ ಸಂರಕ್ಷಣೆ ಅಂತಾರಾಷ್ಟ್ರೀಯ ದಿನವಾಗಿದೆ ನೋಡಿ. ಮೊದಲ ವಿಶ್ವ ಹಿಮ ನದಿ ದಿನವನ್ನು 2025 ಮಾರ್ಚ್ 21 ಆಚರಿಸಲಾಗುತ್ತದೆ. ಈ ವರ್ಷ ಏನಂದರೆ ವಿಶ್ವ ಹಿಮ ನದಿ ದಿನವನ್ನು 2025 ಮಾರ್ಚ್ 21 ಆಚರಿಸಲಾಗುತ್ತದೆ ನೋಡಿ ಈ ದಿನವನ್ನು. ಮೇ 2025 ತಜಿಕಿಸ್ತಾನದ ದುಶಾಂಬೆಯಲ್ಲಿ ಗ್ಲೇಸಿಯರ್ ಸಂರಕ್ಷಣೆ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ. ಎಲ್ಲಿ ನಡೆಯಲಿದೆ ಅಂದರೆ ತಜಿಕಿಸ್ತಾನದ ದುಶಾಂಬೆಯಲ್ಲಿ ಅಂತಾರಾಷ್ಟ್ರೀಯ ಗ್ಲೇಸಿಯರ್ ಸಂರಕ್ಷಣೆ ನಡೆಯಲಿದೆ. ಈ ಸಮ್ಮೇಳನ ಎಲ್ಲಿ? ತಜಿಕಿಸ್ತಾನ್ ದೇಶದಲ್ಲಿ ನಡೆಯಲಿದೆ ನೋಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ಕಮೆಂಟ್ ಕೂಡ ಹಾಕಿ ಫ್ರೆಂಡ್ಸ್. ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ತಿಳಿಸಿ ನಮಗೆ ಬೇಗನೆ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಲಾಗಿದೆ ನೋಡಿ. ನಮ್ಮ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಜನವರಿ 24ನೇ ತಾರೀಕಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಮಾಡುತ್ತಾರೆ. ಯಾಕಪ್ಪ ಅಂತಂದರೆ ಇಂದಿರಾ ಗಾಂಧಿಯವರು ಈ ದಿನ ಪ್ರಮಾಣ ವಚನ ಪಡೆದಿದ್ದಾರೆ. ಪ್ರಧಾನಮಂತ್ರಿಯಾಗಿದ್ದ ಮೊದಲ ಮಹಿಳಾ ಅಭ್ಯರ್ಥಿ ಯಾರಂದರೆ ಇಂದಿರಾ ಗಾಂಧಿಯವರು ಇವರು ಪ್ರಧಾನಿಯಾದಾಗ ಮೊದಲ ಮಹಿಳಾ ವ್ಯಕ್ತಿಯಾಗಿದ್ದಾರೆ ನೋಡಿ ಇಂದಿರಾ ಗಾಂಧಿ. ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇವರ ಸವಿ ನೆನಪಿಗಾಗಿ. ಇದರ ಬಗ್ಗೆ ಮಾಹಿತಿ ನೋಡೋಣ. ಪ್ರತಿ ವರ್ಷ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ನೋಡಿ. ಈ ದಿನಾಚರಣೆಯು ಪರಿಕಲ್ಪನೆಯನ್ನು 2008ರಲ್ಲಿ ಮೊದಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಚಾಲನೆ ನೀಡಿತು. ಯಾವಾಗಂದರೆ 2008ಕ್ಕೆ ಇದು ಪ್ರತಿ ವರ್ಷ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮಾಡಬೇಕಂತೂ ನೀಡುತ್ತದೆ. ಯಾವುದು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ. ಇಂದಿರಾ ಗಾಂಧಿಯವರು 1966ರಲ್ಲಿ ಅಧಿಕಾರ ವಹಿಸಿಕೊಂಡರು. ಇದರ ಸವಿ ನೆನಪಿಗಾಗಿ 2008ರಿಂದ ಪ್ರತಿ ವರ್ಷ ಇದನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ 2008ರಿಂದ ಇದನ್ನು ಆಚರಿಸಲಾಗುತ್ತಿದೆ ನೋಡಿ. ಹಾಗಾದರೆ ಇಂದಿರಾ ಗಾಂಧಿಯವರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇಂದಿರಾ ಗಾಂಧಿ ಇವರು ಭಾರತದ ಏಕೈಕ ಮಹಿಳಾ ಪ್ರಧಾನಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂದರೆ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದರೆ ಇಂದಿರಾ ಗಾಂಧಿ ಆಗಿದ್ದಾರೆ ನೋಡಿ. ಇವರನ್ನು ಭಾರತದ ಉಕ್ಕಿನ ಮಹಿಳೆ ಎಂದು ಕೂಡ ಕರೆಯುತ್ತಾರೆ. ಇವರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಆಗಿದ್ದಾರೆ ನೋಡಿ. ಯಾರು? ಇಂದಿರಾ ಗಾಂಧಿಯವರು. ಹಾಗಾದರೆ ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಯಾವಾಗ ಸಿಕ್ಕಿತಂತ ಕಮೆಂಟ್ ಮೂಲಕ ತಿಳಿಸಿ. ಸಿಮ್ಲಾ ಒಪ್ಪಂದಕ್ಕೆ 1972ರಲ್ಲಿ ಇವರು ಸಹಿ ಹಾಕ್ತಾರೆ. ಇವರು ಪ್ರಮುಖ ಕಾರ್ಯಗಳ ಬಗ್ಗೆ ನೋಡೋಣ. 1969ರಲ್ಲಿ 50 ಕೋಟಿ ಬಂಡವಾಳ ಹೊಂದಿದ 14 ಬ್ಯಾಂಕ್ಗಳು ಮತ್ತು 1980ರಲ್ಲಿ 200 ಕೋಟಿ ಬಂಡವಾಳ ಹೊಂದಿದ 6 ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಇವರು ಮಾಡುತ್ತಾರೆ. ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡಿದ ಪ್ರಧಾನಿ ಯಾರು ಅಂದರೆ ಇಂದಿರಾ ಗಾಂಧಿಯವರಾಗಿರ್ತಾರೆ ನೋಡಿ 1969 ಮತ್ತು 1980ರಲ್ಲಿ. ಜೊತೆಗೆ ಇವರು ಗರೀಬಿ ಹಟಾವೋ ಎಂಬ ಘೋಷಣೆಯನ್ನು ಕೂಡ ನೀಡುತ್ತಾರೆ. ಇವರು 1975ರಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಾರೆ. ಅದೇ ರೀತಿಯಾಗಿ 1974ರಲ್ಲಿ ಪೋಖ್ರಾನ್ನಲ್ಲಿ ಸ್ಮೈಲಿಂಗ್ ಬುದ್ಧ ಹೆಸರಿನ ಪರಮಾಣು ಪರೀಕ್ಷೆಯನ್ನು ಕೂಡ ಇವರು ನಡೆಸಲಾಗುತ್ತದೆ. ಅವರ ಕಾಲದಲ್ಲಿ, ಇಂದಿರಾ ಗಾಂಧಿಯವರ ಕಾಲದಲ್ಲಿ 1974ರಾಗ ಸ್ಮೈಲಿಂಗ್ ಬುದ್ಧವನ್ನು ಪೋಖ್ರಾನ್ ಅಣು ಪರೀಕ್ಷೆಯನ್ನು ನಡೆಸುತ್ತಾರೆ ನೋಡಿ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಪಡಿಸಲಾಗುತ್ತದೆ. ಇವರ ಕಾಲದಲ್ಲಿ ಅಂದರೆ 1976ದಾಗ ಇವ್ರು ಏನು ಮಾಡ್ತಾರೆ ಅಂದರೆ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ಕೇಸಿಂದ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆಯನ್ನು ಮಾಡುತ್ತಾರೆ. ಇವರು ಮೂಲಭೂತ ಕರ್ತವ್ಯಗಳನ್ನು ಇದರಲ್ಲಿ ಮತ್ತು ಜಾತ್ಯತೀತ
ಸಮಾಜವಾದಿ, ಐಕ್ಯತೆ ಎಂಬ ಪದಗಳನ್ನು ಪೂರ್ವ ಪೀಠಿಕೆಗೆ ಇವರು ಸೇರ್ಪಡೆ ಮಾಡುತ್ತಾರೆ. ಇಂದಿರಾ ಗಾಂಧಿಯವರು ಜಾತ್ಯತೀತ, ಸಮಾಜವಾದಿ, ಐಕ್ಯತೆ ಎಂಬ ಪದಗಳನ್ನು ಕೂಡ ಇವರು ಪೂರ್ವ ಪೀಠಿಗೆ ಸೇರ್ಪಡೆ ಮಾಡ್ತಾರೆ. ಯಾವಾಗ? 1976 ಎಷ್ಟನೇ ತಿದ್ದುಪಡಿ ಅಂದರೆ 42ನೇ ತಿದ್ದುಪಡಿ ಆಗಿದೆ ನೋಡಿ. ಇದಿಷ್ಟು ಇಂದಿರಾ ಗಾಂಧಿಯವರ ಪ್ರಮುಖ ಮಾಹಿತಿ ಆಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇಗನೆ ಒಂದು ಸೂಪರ್ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ರಾಷ್ಟ್ರೀಯ ಮತದಾರರ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಜನವರಿ 25. ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡುವ ದಿನ ಯಾವುದಂದರೆ ಜನವರಿ 25ನೇ ತಾರೀಕು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ ನೋಡಿ. ಇದರ ಬಗ್ಗೆ ನೋಡೋದಾದರೆ ಭಾರತದಲ್ಲಿ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. ಇದು ವಿಶೇಷವಾಗಿ ಹೊಸ ಮತದಾರರಿಗೆ ನೋಂದಣಿಯನ್ನು ಪ್ರೋತ್ಸಾಹಿಸುವುದು, ಸುಗಮಗೊಳಿಸುವುದು ಮತ್ತು ಗರಿಷ್ಠಗೊಳಿಸುವುದು ಈ ಇಂದಿನ ಉದ್ದೇಶವಾಗಿದೆ ನೋಡಿ. ಈ ದಿನದ ಉದ್ದೇಶ ಏನಾಗಿತ್ತು ಅಂದ್ರೆ ಮತದಾರರಿಗೆ ಜಾಗೃತಿಯನ್ನು ಮೂಡಿಸೋದಾಗಿರ್ತದೆ. ಅದಕ್ಕೆ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಜೊತೆಗೆ ಚುನಾವಣಾ ಆಯೋಗ ಕೂಡ 1950 ಜನವರಿ 25ರಂದು ಸ್ಥಾಪನೆ ಮಾಡಲಾಗಿದೆ ನೋಡಿ. ಭಾರತದ ಚುನಾವಣಾ ಆಯೋಗದ ಸ್ಥಾಪನೆಯ ಸಂಕೇತವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಚುನಾವಣಾ ಆಯೋಗ ಸ್ಥಾಪನೆಯಾಗಿದ್ದು 1950 ಜನವರಿ 25ನೇ ತಾರೀಕು. ಇದರ ನೆನಪಿಗಾಗಿ ಆಚರಿಸಲಾಗುತ್ತದೆ ನೋಡಿ ರಾಷ್ಟ್ರೀಯ ಮತದಾರರ ದಿನ, ಇದರ ಸಂಕೇತವಾಗಿ ಕೂಡ. ಅದೇ ರೀತಿಯಾಗಿ ಇಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಯುವಕರನ್ನು ಪ್ರೋತ್ಸಾಹಿಸುವುದರಲ್ಲದೆ ಮತದಾನದಲ್ಲಿ ಹಕ್ಕನ್ನು ಮೂಲಭೂತ ಹಕ್ಕೆಂದು ಕೇಂದ್ರೀಕರಿಸುವುದು ಇದರ ಉದ್ದೇಶವಾಗಿರುತ್ತದೆ. ಒಬ್ಬ ವ್ಯಕ್ತಿಗೆ ಮತದಾನ ಒಂದು ಶ್ರೇಷ್ಠ ಮತವಾಗಿರ್ತದೆ ಅಂತ ಕೇಂದ್ರೀಕರಿಸುವುದಾಗಿದೆ ನೋಡಿ, ತಿಳಿಸುವುದಾಗಿದೆ ಇದರದ್ದು. ಹಾಗಾದರೆ ನಾವು ರಾಷ್ಟ್ರೀಯ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ರಾಷ್ಟ್ರೀಯ ಚುನಾವಣಾ ಆಯೋಗದ ಬಗ್ಗೆ ಮಾತನಾಡ್ತಿದ್ದೇವೆ ಅಂದರೆ ಇದರ ಬಗ್ಗೆ ಕೆಲವು ಅಂಶಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಹಾಗಾದರೆ ರಾಷ್ಟ್ರೀಯ ಚುನಾವಣಾ ಆಯೋಗದ ಬಗ್ಗೆ ನೋಡೋಣ. ಇದು ರಾಷ್ಟ್ರೀಯ ಅಥವಾ ಎಲೆಕ್ಷನ್ ಕಮಿಷನ್ ಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ರಾಷ್ಟ್ರೀಯ ಚುನಾವಣಾ ಆಯೋಗ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿದೆ ಯಾವಾಗಂದರೆ 1950 ಜನವರಿ 25ನೇ ತಾರೀಕು ಇದು ಸ್ಥಾಪನೆ ಆಗ್ತದೆ ರಾಷ್ಟ್ರೀಯ ಚುನಾವಣಾ ಆಯೋಗ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತದೆ ನೋಡಿ. ಇದರ ಪ್ರಸ್ತುತ ಅಧ್ಯಕ್ಷರು ಅಂದರೆ ರಾಷ್ಟ್ರೀಯ ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರು? ಈ ಪ್ರಸ್ತುತ ಯಾರಿದ್ದಾರೆ ಅಂದ್ರೆ ರಾಜೀವ್ ಕುಮಾರ್ ಅವರು ರಾಷ್ಟ್ರೀಯ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ ನೋಡಿ. ಇವರ ಅಧಿಕಾರಾವಧಿ ಎಷ್ಟಿರ್ತದೆ ಅಂದ್ರೆ 6 ವರ್ಷ ಅಥವಾ 65 ವರ್ಷ ವಯಸ್ಸಾಗುವವರೆಗೂ ಇವರ ಅಧಿಕಾರಾವಧಿಯಲ್ಲಿ ಇರುತ್ತಾರೆ ರಾಷ್ಟ್ರೀಯ ಚುನಾವಣಾ ಆಯೋಗ. ಇವರ ವಯಸ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತದೆ. ಇವರ ಅಧಿಕಾರಾವಧಿ ಯಾವಾಗಂದರೆ 6 ವರ್ಷ ಅಥವಾ 65 ವರ್ಷ ವಯಸ್ಸಾಗುವವರೆಗೂ ಇವರು ಅಧಿಕಾರದ ಅವಧಿಯಲ್ಲಿ ಇರುತ್ತಾರೆ. ಸದಸ್ಯರು ಯಾರ್ಯಾರಿದ್ದಾರೆ ಈಗ ಪ್ರಸ್ತುತ ಅಂದರೆ ಜ್ಞಾನೇಶ್ ಕುಮಾರ್ ಇದ್ದಾರೆ ಮತ್ತು ಸುಖಬೀರ್ ಸಿಂಗ್ ಸಂಧು ಅವರು ಕೂಡ ಈ ರಾಷ್ಟ್ರೀಯ ಚುನಾವಣಾ ಆಯೋಗದ ಸದಸ್ಯರಾಗಿದ್ದಾರೆ ನೋಡಿ. ಈ ರಾಷ್ಟ್ರೀಯ ಚುನಾವಣಾ ಆಯೋಗ ಏನಪ್ಪ ಅಂತಂದರೆ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿದೆ ನೋಡಿ. ಸಾಂವಿಧಾನಿಕ ಸಂಸ್ಥೆ ಅಂದ್ರೆ ಸಂವಿಧಾನದಲ್ಲಿ ಇದರ ವಿಧಿಗಳು ಬಂದಿರಬೇಕು ಅಂಥವುಗಳನ್ನು ಸಾಂವಿಧಾನಿಕ ಸಂಸ್ಥೆ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಚುನಾವಣಾ ಯಾವ್ಯಾವ ಸ್ಥಳಗಳಿಗೆ ನಡೆಸ್ತದೆ, ಯಾವ್ಯಾವಕ್ಕೆ ನಡೆಸ್ತದೆ ಅಂದ್ರೆ ಲೋಕಸಭೆ, ವಿಧಾನಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳಿಗೆ ಚುನಾವಣೆಯನ್ನು ನಡೆಸುತ್ತದೆ ನೋಡಿ. ಇದು ಪಂಚಾಯತ್ ರಾಜ್ ಚುನಾವಣೆಯನ್ನು ಇದು ನಡೆಸಲ್ಲ. ಯಾವುದು? ರಾಷ್ಟ್ರೀಯ ಚುನಾವಣಾ ಆಯೋಗ ಪಂಚಾಯತಿಗಳ ಚುನಾವಣೆಯನ್ನು ನಡೆಸುವುದಿಲ್ಲ. ಯಾಕಂದರೆ ಅದು ರಾಜ್ಯ ಚುನಾವಣೆ ಆಯೋಗದ ಕರ್ತವ್ಯವಾಗಿದೆ. ಯಾವುದು? ಪಂಚಾಯತಿಗಳ ಚುನಾವಣೆ ರಾಜ್ಯ ಚುನಾವಣಾ ಆಯೋಗದ ಅದು ನಡೆಸ್ತದೆ. ರಾಷ್ಟ್ರೀಯ ಚುನಾವಣಾ ಆಯೋಗ ಪಂಚಾಯತಿ ಚುನಾವಣೆಯನ್ನು ನಡೆಸುವುದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಇಲ್ಲಿಗೆ ಮಾಹಿತಿಯನ್ನು ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಒಂದು ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಗುಡ್ ಬೈ. ಇದರ PDF ಏನಾದರೂ ಬೇಕಂದ್ರೆ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ ಅಲ್ಲಿ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ ನೋಡಿ ಇದರ PDF. ಓಕೆ ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.